ಇದೆ ಸರ್, 5,000 ಕೋಟಿ ತಗೊಂತಾ ಇದೀವಿ, 6,000 ಕೋಟಿ ತಗೊಂತಾ ಇದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇದನ್ನ ಶಾರ್ಟ್ ಟರ್ಮ್ ತರಲಿಕ್ಕೆ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ. ಪ್ರಶ್ನೆ ಶಾರ್ಟ್ ಟರ್ಮ್ ಟೆಂಡರ್ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಹಾಗೂ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷ, ಈ ನಮ್ಮ ಕಂಪ್ಲಿ ಮತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಅಂತ ಬರ್ತವೆ ಅಧ್ಯಕ್ಷ. ಈ ಬಂಡಿ ಜಾಡುಗಳಿಗೆ ಯಾಕಂದ್ರೆ ನನ್ನ ಕಣ್ಣಾರ ಅಂದ್ರೆ ನಾನು ಕೂಡ ಒಬ್ಬ ರೈತನಾಗಿ ನಾನು ಕೂಡ ಅಂದ್ರೆ ನನ್ನ ಸ್ವಂತವಾಗಿ ನಾನು ಕೂಡ ಇವಾಗ ಏನಂದ್ರೆ ಮೇನ್ ರೋಡಿಂದ ಸುಮಾರು ಒಂದು 2.5-3 ಕಿಲೋಮೀಟರ್ ಅಲ್ಲಿ ಕರ್ಲು ಮತ್ತೆ ಸೌಳು ಈ ತರ ಮಣ್ಣು ಬರ್ತೈತಿ. ಆ ಮಣ್ಣಿನಲ್ಲಿ ವಾಹನಗಳು ಹೋಗಕ್ಕಾಗಲ್ಲ, ಮನುಷ್ಯರು ಕೂಡ ನಡ್ಕೊಂಡು ಹೋಗಕ್ಕಾಗಲ್ಲ. ಇಂಥ ಪರಿಸ್ಥಿತಿ ನಾನು ಖುದ್ದಾಗಿ 2-3 ಕಿಲೋಮೀಟರ್ ಹೊತ್ತಂತ ನಾನೇ ನನ್ನ ಗದ್ದೆಗೆ ಹೊತ್ತಂತ ಉದಾಹರಣೆ ನನಗೆ ಸಣ್ಣ ಹುಡುಗದಾಗ ಬಹಳಷ್ಟು ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ. ಹಂಗಾಗಿ ಇವಾಗ ಆ ಬಂಡಿ ಜಾಡುಗಳನ್ನ ಶಾಸಕರ ನಿಧಿಯಿಂದ ನಾವು ಕೊಡ್ತಿದ್ವಿ. ಎಲ್ಲಿ ಬಂಡಿ ಜಾಡುಗೆ 5 ಲಕ್ಷ ಈ ಟೈಪ್ ಕೊಡ್ತಿದ್ವಿ. ಆ ದುಡ್ಡು ನಮ್ಮ ಜಡ್ಪಿ ಸಿಒ ಆ ದುಡ್ಡು ಸರ್ಕಾರ ಕೊಡಬಾರ್ದು ಬಂಡಿ. ಹಂಗಾಗಿ ಬಹಳಷ್ಟು ದೊಡ್ಡ ಸಮಸ್ಯೆ, ಇಡೀ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆ. ಯಾಕಂದ್ರೆ ಬೇರೆ ದಾರಿನೇ ಇರಲ್ಲ. ಅನೇಕ ದನಕರುಗಳು ಏನನ ಭತ್ತ ಕಟಾವು ಮಾಡ್ಕೊಂಡ್ವಿ, ಇನ್ನೊಂದು ಕಟಾವು ಮಾಡ್ಕೊಂಡು ಆ ಬಂಡಿಯಲ್ಲಿ ಬರ್ಬೇಕಾದ್ರೆ ಅನೇಕ ಇವಾಗ ಏನ್ ಎತ್ಕೊಳ್ಳೋದು ನಾವು ಅನೇಕ ಸಮಸ್ಯೆಗಳು ಆಗ್ತವೆ. ಹಂಗಾಗಿ ನಮ್ಮ ಜಡ್ಪಿ ಸಿಒ ನಮ್ಗೆ ಇದು ಅನುದಾನ ಸರ್ಕಾರ ಕೊಡಕ್ಕಾಗಲ್ಲ, ನೀವು ಬೇರೆ ಯೂಟಿಲೈಸ್ ಮಾಡ್ರ ಅಂತ ಹೇಳಿದ್ರೆ ಅದ್ರಗೋಸ್ಕರ ಈ ಕ್ವಶನ್ ಹಾಕಿದ್ದೆ. ಮಾನ್ಯ ಸಚಿವರು ಗೊತ್ತಿಲ್ಲ ಅಧ್ಯಕ್ಷರೇ, ಯಾವ ರೀತಿ ಸಿಒ ಯಾವ ಅದರ ಅಡಿನಲ್ಲಿ ಕಾನೂನು ಅಡಿನಲ್ಲಿ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು ಬಹಳ ಸ್ಪಷ್ಟವಾಗಿ ನಿಮ್ಮ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಏನಿದೆ, MLA ಲ್ಯಾಡ್ ಸ್ಕೀಮ್ ಇದೆ, ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಧ್ಯಕ್ಷ. ಅದು ಅವರು ಮಾನ್ಯ ಶಾಸಕರ ವಿವೇಚನಕ್ಕೆ ಬಿಟ್ಟಿರೋದು. ಅದು ರಸ್ತೆಗೆ ಆಲ್ ವೆದರ್ ರೋಡ್ ಮಾಡಲಿಕ್ಕೆ ಅದು PMGSY ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ತಾರೋ ಅಥವಾ ನಮ್ಮ ಹೊಲ ನಮ್ಮ ರಸ್ತೆ ಸ್ಟ್ಯಾಂಡರ್ಡಿಗೆ ಮಾಡ್ತಾರೋ ಅದು ಆ ವಿವೇಚನ ಅವರಿಗೆ ಇದೆ. ಸೊ ಸಿಒ ಅವರಿಗೆ ಮಾತನಾಡಲಿಕ್ಕೆ ಕೇಳ್ಕೊತೀನಿ ಅಧ್ಯಕ್ಷರೇ. ಅದು ಹೊರತುಪಡಿಸಿ CMIDP ನಲ್ಲೂ ಕೂಡ ನಾವು ಸರಳೀಕರಣ ಮಾಡಿ ಹೊಲಕ್ಕೆ ಹೋಗೋ ದಾರಿ ತಗೋಬೇಕಾಗಿ ಒಂದು ಲಿಮಿಟ್ ಅಲ್ಲಿ ತಗೋಬಹುದು ಅಂದ್ಬಿಟ್ಟು CMIDP ನಲ್ಲೂ ಇದೆ. ಬಟ್ ಬಹಳ ಸ್ಪಷ್ಟವಾಗಿ 1/4/2025 ಪರ್ಮಿಷನ್ ಪಡಿಸಿದ್ದಾರೆ ಅಧ್ಯಕ್ಷರೇ. ಸೊ ಅದು ನಾನು ಸಿಒ ಮಾತಾಡ್ತೀನಿ, ನಿಮ್ಮ ಸ್ಥಳೀಯ ಶಾಸಕರ ನಿಧಿನಲ್ಲಿ ಯಾಕೆ ಅಲೋ ಮಾಡ್ತಾ ಇಲ್ಲ ಅಂತ. ಬಟ್ ಆಸ್ ಆಫ್ ನಮ್ ಕಡೆಯಿಂದ ಅಂತೂ ಯಾವುದೇ ಅಡಚಣೆ ಮಾತನಾಡಿ ಮಾನ್ಯ ಶಾಸಕರು ತಿಳಿಸ್ತೀನಿ ಅಧ್ಯಕ್ಷ. ಈ ಬಂಡಿ ಜಾಡುಗಳಿಗೆ ಈ ಶಾಸಕರ ಅನುದಾನ ಬರೋದೇ 2 ಕೋಟಿ ರೂಪಾಯಿ. ಸುಮಾರು 106 ಕಿಲೋಮೀಟರ್ ಅಂದ್ರೆ 300-400 ಕಿಲೋಮೀಟರ್ ರಸ್ತೆಗಳು ಇರ್ತವೆ. ದಯವಿಟ್ಟು ಸರ್ಕಾರಕ್ಕೆ ಗಮನಕ್ಕೆ ತರಕ್ ಬಯಸ್ತೀನಿ. ದಯವಿಟ್ಟು ಈ ಬಂಡಿ ಜಾಡುಗಳನ್ನ ಶಾಸಕರ ಇದೇನು ಇವಾಗೇನು MLA ಗ್ರಾಂಟ್ ಏನ್ ಬರ್ತೈತಲ್ಲ 2 ಕೋಟಿ ಇರೋದು ಅಟ್ಲೀಸ್ಟ್ 4 ಕೋಟಿ ಆದ್ರೆ ರೈತರಿಗೆ ಅನುಕೂಲ ಆಗ್ತೈತಿ. ಯಾಕಂದ್ರೆ ಬಹಳಷ್ಟು ಬಂಡಿ ಜಾಡುಗಳು ನಮ್ದೊಂದೇ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ ಇದು. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಯಾಕಂದ್ರೆ ಇದು ರೈತರ ವಿಚಾರಗಳು ಮತ್ತೊಂದು ಎಲ್ಲವೂ ಮಾಡಿಬಿಡ್ತೀವಿ. 2 ಕೋಟಿ ವ್ಯಾಪ್ತಿಗೆ ಬರಲ್ಲ ಅಧ್ಯಕ್ಷರೇ. ಪ್ಲಾನಿಂಗ್ ಸಚಿವರಿಗೆ ಮಾತನಾಡಿ ಮುಖ್ಯಮಂತ್ರಿಗಳ ಅದೇ ಸನ್ಮಾನ್ಯ ಅಧ್ಯಕ್ಷೆ, ನಮಗಿದು ಯಾಕಂದ್ರೆ ನಮಗೆ ಕೊಡೋ ಗ್ರಾಂಟ್ ನ ಕಮ್ಮಿ ಮಾಡಲಿ, ಯಾವ್ದಾದ್ರು ಗ್ರಾಂಟ್ 4 ಕೋಟಿ ಇರಬಹುದು, 2 ಕೋಟಿ ಇರಬಹುದು, 4 ಮಾಡೋದು ಮುಖ್ಯಮಂತ್ರಿ. 50 ಕೋಟಿ ಆಯ್ತು. ಈಗ ಲಿಖಿತ ಮೂಲಕ ಪ್ರಶ್ನೆಗಳು